ನಮ್ಮ ಬಾಸು ಯಾರು ಚಾಲೆಂಜಿಂಗ್ ಸ್ಟಾರು. ಇದು ಅಭಿಮಾನಿಗಳ ಘೋಷಣೆ. ಜೈಲಿನ ಬಳಿ ದರ್ಶನ್ ಅಭಿಮಾನಿಗಳಿಂದ ಘೋಷಣೆ. ಜೈ ಡಿ ಬಾಸ್ ಅಂತ ಘೋಷಣೆಯನ್ನ ಹಾಕ್ತಿದ್ದಾರೆ. ದರ್ಶನ್ ಪರ ಅಭಿಮಾನಿಗಳ ಘೋಷಣೆಯನ್ನ ಕೇಳಿಸ್ಕೊಂಡ್ರಿ. ಯಾವ ರೀತಿಯಾಗಿ ದರ್ಶನ್ ಪರವಾಗಿ ಇನ್ನೂ ಕೂಡ ಅಭಿಮಾನಿಗಳು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ, ನಮ್ಮ ಬಾಸ್ಗೆ ಕ್ರೇಜ್ ಕಮ್ಮಿ ಆಗೋದಿಲ್ಲ, ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ತಪ್ಪು ಮಾಡಿದ್ದಾರೆ, ಆ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಕತ್ತಿನಲ್ಲಿ ಹಾಕಿದ್ದ ಮಣಿಸರ ದಾರವನ್ನ ಬಿಚ್ಚಿಸಿದ್ದಾರೆ ಪೊಲೀಸರು. ಖಡಕ್ ರೂಲ್ಸ್ ಅನ್ನ ಪಾಲಿಸೋದಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಳ್ಳಾರಿಯಲ್ಲಿ ಪೊಲೀಸ್ ನಿಯಮ ಪಾಲಿಸಲು ಆದೇಶವನ್ನ ಕೊಡಲಾಗಿತ್ತು. ಹಾಗಾಗಿ ಎಲ್ಲಾ ನಿಯಮಾವಳಿಗಳು ಕೂಡ ದರ್ಶನ್ಗೆ ಅನ್ವಯಿಸ್ತಾ ಇದೆ. ಬೇರೆ ಬೇರೆ ಖೈದಿಗಳನ್ನ ಯಾವ ರೀತಿಯಾಗಿ ಅಲ್ಲಿ ನಡೆಸಿಕೊಳ್ಳಲಾಗ್ತಾ ಇದೆಯೋ, ಅವರಿಗೆಲ್ಲ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದೇ ದರ್ಶನ್ಗೂ ಕೂಡ ಅನ್ವಯಿಸುತ್ತೆ. ಅವರ ಕತ್ನಲ್ಲಿದ್ದಂತಹ ಮಣಿಸರ ಹಾಗೆಯೇ ದಾರವನ್ನ ಪೊಲೀಸರು ಬಿಚ್ಚಿಸಿದ್ದಾರೆ. ಬೇರೆ ಯಾವುದೇ ರೀತಿಯ ಸ್ಪೆಷಲ್ ಟ್ರೀಟ್ಮೆಂಟ್ ದರ್ಶನ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಗೋದಿಲ್ಲ. ನೀವು ಬೇರೆ ಖೈದಿಗಳ ರೀತಿಯಲ್ಲೇ ಇರಬೇಕು ಅಂತ ಹೇಳಿ ಈಗಾಗಲೇ ಎಂಟ್ರಿ ಕೊಟ್ಟ ತಕ್ಷಣವೇ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೈಯಲ್ಲಿದ್ದಂತಹ ಬೆಳ್ಳಿ ಖಡ್ಗವನ್ನ ಕೂಡ ಪೊಲೀಸರು ಬಿಚ್ಚಿಸಿದ್ದಾರೆ. ಇನ್ನು ದರ್ಶನ್ರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಟ್ರೀಟ್ಮೆಂಟ್ ಬೇರೆ ರೀತಿಯದ್ದಾಗಿರುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕಣ್ಣಿಗೆ ಬೇಕಾಗಿದ್ದು ಏನ್ ಬೇಕು ಏನ್ ಬೇಡ ಎಲ್ಲವನ್ನ ತರಿಸ್ಕೊಂಡಿದ್ದಾಯ್ತು, ಇಷ್ಟು ದಿನ ಅನುಭವಿಸಿದ್ದಾಯ್ತು. ಆದರೆ ಮುಂದಿನ ಎಷ್ಟು ದಿನಗಳ ಕಾಲ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಇರ್ತಾರೋ ಅಲ್ಲಿಯವರೆಗೂ ಕೂಡ ಜೈಲ್ನ ನಿಯಮಾವಳಿಗಳಿಗೆ ಅನುಸಾರವಾಗಿಯೇ ದರ್ಶನ್ ಇರಬೇಕಾಗುತ್ತೆ. ಅಲ್ಲಿನ ಊಟದ ಮೆನು ಏನಿರುತ್ತೆ ಅದೇ ಪ್ರಕಾರ ಊಟ ಸೇವಿಸಬೇಕಾಗಿರುತ್ತೆ. ಅವರ ಹಿಂದೆ ಮುಂದೆ ಓಡಾಡೋದಕ್ಕೆ ಯಾರೂ ಕೂಡ ಇರೋದಿಲ್ಲ. ಒಬ್ಬಂಟಿಯಾಗಿ ದರ್ಶನ್ ಜೈಲಿನಲ್ಲಿ ಕಾಲ ಕಳಿಬೇಕಾಗುತ್ತೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಿಂದೆ ಮುಂದೆ ಇಟ್ಕೊಂಡು ಓಡಾಡ್ತಾ ಇದ್ರು. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಈಗಾಗಲೇ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಅವರನ್ನು ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ನಿರ್ಧರಿಸಿ ತೆಗೆದುಕೊಂಡಿರುವಂತಹ ತೀರ್ಮಾನ. ಸೆಕ್ಯೂರಿಟಿ ದೃಷ್ಟಿಯಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ವಿನಃ ಅದರ ಹಿಂದೆ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ನಟ ದರ್ಶನ್ ಈಗಾಗಲೇ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ಕೂಡ ಪೊಲೀಸರಿಂದ ಫಾಲೋ ಆಗ್ತಾ ಇದೆ. ಮತ್ತೊಂದು ಕಡೆ ಹೊರಗಡೆ ಕಾದು ಕೂತಿದ್ದಂತಹ ಅಭಿಮಾನಿಗಳು ಕೂಡ ನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿರೋದಕ್ಕೆ ಖುಷಿಯಾಗಿದೆ. ಹಾಗೆಯೇ ಅವರ ರಿಲೀಸ್ ಕೂಡ ಇಲ್ಲಿಂದನೇ ಆದ್ರೆ ಖುಷಿ ಆಗುತ್ತೆ ಅಂದಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ UTP ನಂಬರ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಖೈದಿ ಸಂಖ್ಯೆ ಹಾಗೇನೆ ಇರುತ್ತೆ. ಈ ಹಿಂದೆ ಏನ್ ಕೊಟ್ಟಿದ್ರೋ ಅದೇ ಸಂಖ್ಯೆ ಇರುತ್ತೆ. 6106 ಸಂಖ್ಯೆ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಕೊಟ್ಟಂತಹ UTP ನಂಬರ್ ಅದೇ ನಂಬರ್ ಈಗಲೂ ಕೂಡ ಕಂಟಿನ್ಯೂ ಆಗುತ್ತೆ. ಒಂದಷ್ಟು ಟಾಕ್ಸ್ ಇತ್ತು ಆ UTP ನಂಬರ್ ಚೇಂಜ್ ಆಗಬಹುದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಅಂತ ಹೇಳಿ. ಆದ್ರೆ ಚೇಂಜ್ ಆಗಲ್ಲ. ಆ UTP ನಂಬರ್ ಹಾಗೇನೆ ಇರುತ್ತೆ. 6106. ಈ ಒಂದು ಖೈದಿ ಸಂಖ್ಯೆ ಎಷ್ಟರ ಮಟ್ಟಿಗೆ ಟ್ರೆಂಡ್ ಆಗಿತ್ತು ಅನ್ನೋದು ಕೂಡ ನಮ್ಗೆ ಗೊತ್ತು. ಆಟೋ ಹಿಂದೆ ಎಷ್ಟೋ ಮಂದಿ ಅಚ್ಚೆ ಹಾಕಿಸ್ಕೊಂಡಿದ್ದಾರೆ ಈ ಒಂದು ಖೈದಿ ನಂಬರ್ ಅನ್ನ. ಒಂದಷ್ಟು ಮಂದಿ ಫಿಲ್ಮ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಕೂಡ ಫಿಲ್ಮ್ ಚೇಂಬರ್ ನಲ್ಲಿ ಮಾಡಿಸಿದ್ದಾರೆ. ಈ ಒಂದು UTP ನಂಬರ್ ಬದಲಾಗುತ್ತೆ, ಮತ್ತೆ ಅಚ್ಚೆಯನ್ನ ಹಾಕಿಸ್ಕೊಳ್ಳೋದಕ್ಕೆ ರೆಡಿ ಆಗಿ ಅಂತ ಒಂದಷ್ಟು ಟ್ರೋಲ್ಗಳು ಕೂಡ ಆಗಿತ್ತು. ಆದರೆ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ಸಂಖ್ಯೆಯನ್ನ ದರ್ಶನ್ರಿಗೆ ಕೊಟ್ಟಿದ್ರೋ ಅದೇ UTP ನಂಬರ್ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ನಟ ದರ್ಶನ್ರ ಹೆಸರು, ಅವರ ತಂದೆ ಹೆಸರು, ಅವರ ವಿಳಾಸ ಮತ್ತು ಅವರು ಯಾವ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು, ಯಾವ ಜೈಲಿನಿಂದ ಬಂದಿದ್ದಾರೆ ಇಲ್ಲಿಗೆ, ಇದೆಲ್ಲದರ ಬಗ್ಗೆಯೂ ಕೂಡ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. A2 ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದಾರೆ. ಇದೇ ಪ್ರಕರಣದ ಇನ್ನುಳಿದ ಆರೋಪಿಗಳನ್ನ ಕೂಡ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಬಿಗಿ ಭದ್ರತೆಯ ನಡುವೆ ಪೊಲೀಸರು ಕರೆದೊಯ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ
ಪರಿ ಎಷ್ಟು ತೀವ್ರ ಗತಿಯಲ್ಲಿ ಒಂದು ವಿಚಾರಣೆಯನ್ನ ನಡೆಸಿದ್ರು ಅನ್ನೋದನ್ನ ಗಮನಿಸಿದ್ದೀವಿ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬೇಕಾದಂತಹ ಸಿದ್ಧತೆಗಳು ಕೂಡ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ದಾರೆ. FSL ರಿಪೋರ್ಟ್ ಬಂದಿದೆ. ಅದೆಲ್ಲವನ್ನ ಆಧರಿಸಿಯೇ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಾದ್ಮೇಲೆ ಚಾರ್ಜ್ ಶೀಟ್ನ ಅಂಶಗಳನ್ನ ನೋಡಿಕೊಂಡು ಜಾಮೀನಿಗೆ ಅಪ್ಲೈ ಮಾಡೋಣ ಅಂತ ದರ್ಶನ್ ಪರ ವಕೀಲರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ದರ್ಶನ್ರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತು. ಆರಾಮಾಗಿ ಇದ್ದಂತಹ ದರ್ಶನ್ ತಮ್ಮ ಕಾಲ್ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನ ಹಾಕೊಂಡ್ರ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಯಿತು. ಯಾಕಂದ್ರೆ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಡಿಕೊಂಡಂತಹ ಸಹವಾಸ, ಅವರ ಜೊತೆಗಾರರೇ ಅವರಿಗೆ ಮುಳುವಾಗಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿನೇ ಬೆಂಗಳೂರಿನಿಂದ ಸುಮಾರು 300ಕ್ಕೂ ಅಧಿಕ ಕಿಲೋಮೀಟರ್ ದೂರವಿರುವಂತಹ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಶಿಫ್ಟ್ ಆಗಬೇಕಾದಂತಹ ಗತಿ ಬಂತು. ಅಟ್ಲೀಸ್ಟ್ ಮನೆಯವರು ವಾರಕ್ಕೆ ಒಂದ್ಸಲ 2 ಸಲ ಬಂದು ದರ್ಶನ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಏನು ದರ್ಶನ್ ಗತಿ ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗುತ್ತೆ. ತಮ್ಮ ಕೈಯಾರೆ ತಾವೆಲ್ಲವನ್ನ ಕೂಡ ಹಾಳು ಮಾಡ್ಕೊಂಡಿದ್ದಾರೆ ದರ್ಶನ್. ಜೈಲಿಗೆ ಹೋದ್ಮೇಲೆ ಅಟ್ಲೀಸ್ಟ್ ಪಶ್ಚಾತ್ತಾಪ ಇರುತ್ತೆ, ಮರುಕ ಇರುತ್ತೆ. ತಾವು ಮಾಡಿದ ತಪ್ಪಿಗೆ ಅವರು ಪರಿತಪಿಸ್ತಾ ಇರ್ತಾರೆ. ತಮ್ಮಲ್ಲೇ ತಾವು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಮುಂದಾಗಿರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅವ್ರನ್ನ ನೋಡ್ಕೊಂಡು ಬಂದವರು ಕೂಡ ಅದೇ ರೀತಿಯಾಗಿ ಹೇಳಿದ್ರು. ದರ್ಶನ್ ಕುಗ್ಗಿದ್ದಾರೆ, ದರ್ಶನ್ಗೆ ಮನಪರಿವರ್ತನೆ ಆಗ್ತಾ ಇದೆ, ದರ್ಶನ್ ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಬುಕ್ ಓದ್ತಿದ್ದಾರೆ, ತುಂಬಾ ಇಳಿದು ಹೋಗಿದ್ದಾರೆ, ಇದೆಲ್ಲವನ್ನ ಕೂಡ ಹೇಳಿದ್ರು. ಆದ್ರೆ ಯಾವಾಗ ಪರಪ್ಪನ ಅಗ್ರಹಾರ ಜೈಲ್ನ ಒಂದು ಫೋಟೋ ರಿವೀಲ್ ಆಯ್ತು, ಅವರು ಬೆಡ್ ಮೇಲೆ ಕೂತ್ಕೊಂಡಿದ್ದು ಅಥವಾ ಪರಪ್ಪನ ಅಗ್ರಹಾರ ಜೈಲ್ನ ಲಾನ್ ನಲ್ಲಿ ಕೂತ್ಕೊಂಡು ಹರಟೆ ಹೊಡೆದಿದ್ದು ಮತ್ತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದು, ಇದೆಲ್ಲವೂ ಕೂಡ ಅಲ್ಲಿನ ಪರಿಸ್ಥಿತಿಯನ್ನ ತುಂಬಾ ವಿಭಿನ್ನವಾಗಿ ತೋರಿಸಿತ್ತು. ಪದರ ಹಾಕಿದ್ರೆ ಸರ್ ಕಾರಲ್ಲಿ ಹೋಗ್ಬೇಕಾದ್ರೆ ಅಂದ್ರೆ ನಿಮ್ಗೆ ಯಾರಿಗಿಲ್ಲ ಒಳಗೆ ಅಲ್ಲಿ ಹೋಗಿ ಬಿಡ್ತಾ ಇಲ್ಲ ಜೈಲ್ ಕಡೆ? ಹೌದು ಸರ್, ಬಿಡ್ತಿಲ್ಲ ಸರ್. ನೀವು ಎದಕ್ಕೆ ಬಂದ್ರಿ? ನಾವು ಸರ್ ಡಿ ಬಾಸ್ಗೆ ನೋಡಕ್ ಬಂದಿದ್ದೀವಿ ಸರ್. ಅದೇ ಅವ್ರಿಗೆಲ್ಲ ಪಡೆದಗಿರಿ ಹಾಕಿ ಎಲ್ಲ ಬಂದೋಬಸ್ತ್ ಮಾಡ್ಯಾರ ಸರ್. ಏನು ನೋಡಕ್ ಆಗಲ್ಲ ಸರ್, ಹಂಗೆ ಮಾಡ್ಯಾರ ಸರ್. ನಮ್ಮ ಬಾಸ್ ಎಲ್ಲಿದ್ರು ರಾಜನೇ ಸರ್. ಅವ್ರು ಏನು ಕ್ರೇಜ್ ಕಮ್ಮಿ ಆಗಲ್ಲ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಎಲ್ಲಿಂದ ಬಂದ್ರಿ ನೀವು? ನಾವು ಸರ್ ಬಳ್ಳಾರಿ ಅವ್ರು ಸರ್, ಇದೇ ಊರು ಸರ್. ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ ಸರ್ ನಾವು. 5 ಗಂಟೆ ಹ್ಞೂ ಸರ್. ಸರ್, ಇಲ್ಲಿ ಬಳ್ಳಾರಿಯಲ್ಲಿ ನಿನ್ನೆಯಿಂದನೂ ಒಂದು ಹಬ್ಬದ ವಾತಾವರಣ ಇದೆ. ಡಿ ಬಾಸ್ ಅಭಿಮಾನಿ ಬಳಗ ಎಲ್ಲವೂ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಜಮಾಯಿಸಿದ್ದಾರೆ. ನಿನ್ನೆಯಿಂದ ಕಾಯ್ತಾ ಇದ್ವಿ, ಬೆಳಿಗ್ಗೆಯಿಂದ ಕಾಯ್ತಾ ಇದ್ವಿ, ಈಗಲೂ ಕಾಯ್ತಾ ಇದ್ವಿ. ಅವ್ರು ನೋಡೋವಂಥ ಭಾಳ ಖುಷಿಯಿಂದ ಕಾಯ್ತಾ ಇದ್ವಿ. ಅವ್ರನ್ನ ಯಾವ ಸ್ಥಿತಿಯಲ್ಲಿ ನೋಡ್ತಿದ್ವಿ ಅಂತ ಒಂದು ಬೇಜಾರಿತ್ತು. ಆದ್ರೂ ಅವರ ಒಂದು ಮುಖ ಕಾಣುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಅದನ್ನು ತೋರಿಸದೆ ಒಂದು ನಿರಾಸೆ ಆಗಿದೆ. ಅದು ತುಂಬ ಬೇಜಾರಾಗಿದೆ. ಆದ್ರೂ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೂ ಇದೇ ರೀತಿಯಾದ ಅಭಿಮಾನಿಗಳ ಬಳಗಳನ್ನು ನಮ್ಮ ರಾಜ್ಯದಲ್ಲಿ ಯಾರು ಹೊಂದಿದ್ದಾರೆ ಅದು ಡಿ ಬಾಸ್ ಅಂತ ಮಾತ್ರ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ನಮ್ಮ ಬಾಸ್ನ ನೋಡ್ಬೇಕಂತ ಭಾಳ ಖುಷಿಯಿಂದ ಬಂದಿದ್ದೀವಿ ಸರ್. ನಾವು ಅಲ್ಲಿ ಕತ್ಮೇನಳ್ಳಿಯಿಂದ ಬಳ್ಳಾರಿ ಸಿಟಿಲಿಂದ 15 ಕಿಲೋಮೀಟರ್ಲಿಂದ ಫಾಲೋ ಮಾಡ್ಕೊಂತ ಬಂದೀವಿ. ನಮ್ಮ ಬಾಸ್ ಕಾಣ್ತಾರ ಅಂತಂದು ಕಾಣಲೇ ಇಲ್ಲ. ಇಲ್ಲಿ ಬಂದ ಮೇಲೆ ಕೂಡ ಕಾಣಲಿಲ್ಲ, ಒಳಗಡೆ ಕರ್ಕೊಂಡ್ರೆ. ಆದರೆ ನಮ್ಮ ಬಾಸ್ ಇಲ್ಲಿ ಬಂದಿರೋಕ್ಕೆ ಬಹಳ ಸಂತೋಷ ಆಗಿದೆ. ಯಾಕಂದರೆ ಹಳ್ಳಿಯಿಂದ ಬಂದಿರೋದು ನಾವೆಲ್ಲ. ಪ್ರತಿಯೊಂದು ಸಲ ನಾವು ಅಭಿಮಾನಿ ನಮ್ಮ ಸಾರುಗಳನ್ನ ನೋಡ್ಬೇಕಂತಂದು ಭಾಳ ಆಸೆ ಇತ್ತು ನಮ್ಮ ಅಣ್ಣನ. ಆದರೆ ಕಾಣಲಿಲ್ಲ, ಅದೇ ಬೇಜಾರಾಯ್ತು ಸರ್. ನಮಗೆ ನೋಡ್ಬೇಕಂತ ಆಸೆಯಿಂದ ಬಂದಿದ್ದೀವಿ. ಆದರೆ ಇದರ ಪೊಲೀಸ್ ಕಂಟ್ರೋಲಿಂದ ನಮಗೆ ನೋಡೋಕೆ ನಿರಾಸೆ ಆಯಿತು. ಆದರೆ ನೋಡೋಕೆ ಆಗೋದಿಲ್ಲ. ನೋಡ್ಬೇಕಂತ ಭಾಳ ಆತುರದಿಂದ ಕಾಯ್ತಿದ್ದೀವಿ. ಇನ್ನು ಮೇಲೆ ಸ್ವಲ್ಪ ನಿರಾಸೆ ಆಯ್ತು. ಇದು ಬೇಜಾರಾಗುತ್ತೆ ಸರ್ ನಮಗೆ. ನಾವೊಂದು ಅಭಿಮಾನಿ ಆದ ಇದರಿಂದ ನಾವು ಭಾಳ ಬೇಸರದಲ್ಲಿದ್ದೀವಿ ಸರ್. ಬಾಸ್ ನೋಡೋಕೆ ಬೇರೆ ಥರ ನಾವು ಇಷ್ಟಪಡ್ತಿದ್ವಿ. ಆದರೆ ಆರಾಮಾಗಿ ಬರಲಿ ಸರ್. ಅವರಾಗೆ ಆನೆ ನಡೆದಿದ್ದ ದಾರಿ ಸರ್, ಬರ್ತಾರೆ ಆರಾಮಾಗಿ ನೋಡ್ತಾರೆ. ಅಣ್ಣ, ನಾನೊಬ್ಬ ಯಶ್ವನಾಗಿ ಡೈರೆಕ್ಟ್ ಯಶ್ವನಾಗಿ ಹೇಳ್ತಿದ್ದೀನಿ. ಸೊ ದರ್ಶನ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತುಂಬ ಇದೆ ಅವ್ರ ಮೇಲೂ. ಯಾಕಂದರೆ ಅವರೊಬ್ಬ ಕನ್ನಡ ಇಂಡಸ್ಟ್ರಿ ಒಳ್ಳೆ ಆ್ಯಕ್ಟರ್ ಅಂತ ಹೇಳ್ಬೋದು. ಬಟ್ ಅವರು ಈ ಥರ ಮಾಡಿದ್ದಾರೆ ಅಂತೇಳಿ ನನಗೆ ಸಹಜವಾಗಿ ನಂಬಕ್ಕಾಗ್ತಿಲ್ಲ. ಬಟ್ ಆದಷ್ಟು ಬೇಗ ಮೈಸೂರು ಚಾಮುಂಡೇಶ್ವರಿ ತಾಯಿ, ಬಳ್ಳಾರಿ ಕನಕ ದುರ್ಗಮ್ಮ ಆಶೀರ್ವಾದದಿಂದ ಬೇಗ ಬರಲಿ ಅಂತೇಳಿ ನಾನು ಇದು ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್, ಇಲ್ಲಿ ಬಳ್ಳಾರಿಯಲ್ಲಿ ನಿನ್ನೆಯಿಂದನೂ ಒಂದು ಹಬ್ಬದ ವಾತಾವರಣ ಇದೆ. ಎಸ್, ಅಭಿಮಾನಿಗಳ ಅಂಧಾಭಿಮಾನ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹೌದು, ದರ್ಶನ್ ಅಂದ್ರೆ ಎಲ್ರಿಗೂ ಕೂಡ ಪ್ರೀತಿ, ವಿಶ್ವಾಸ, ಅವರ ನಟನೆ ಬಗ್ಗೆ ಮೆಚ್ಚುಗೆ ಎಲ್ಲವೂ ಕೂಡ ಇದೆ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಆಗಿರುವಂತಹ ತಪ್ಪು, ಅವರಿಂದ ಹೋಗಿರುವಂತಹ ಜೀವ, ಇದ್ರ ಬಗ್ಗೆಯೂ ಕೂಡ ಅಭಿಮಾನಿಗಳು ಯೋಚನೆ ಮಾಡಬೇಕು. ಈಗಾಗಲೇ ದರ್ಶನ್ ರವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ಎಲ್ಲಾ ಸಾಕ್ಷಿಗಳು ಕೂಡ ಸಾರಿ ಹೇಳ್ತಾ ಇದೆ ದರ್ಶನ್ರ ಪಾತ್ರ ಏನಿದೆ ಅಂತ ಹೇಳಿ. ದರ್ಶನ್ರು ವಿವಾದವನ್ನ ಯಾವಾಗ ತಮ್ಮ ಮೈ ಮೇಲೆ ಎಳ್ಕೊಳ್ಳದೆ ಇದ್ದವರೇ ಅಲ್ಲ, ಪದೇ ಪದೇ ತಮ್ಮ ಮಾತಿನ ಮೂಲಕ ವಿವಾದಗಳನ್ನ ಎಳ್ಕೊಳ್ತಾ ಇದ್ರು. ಇಂತಹ ಒಂದಷ್ಟು ದರ್ಶನ್ರ ಆಟಿಟ್ಯೂಡ್ ಕೂಡ ಅವರ ಒಂದು ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆಯನ್ನು ತರ್ತಾ ಇತ್ತು. ಆದರೂ ಕೂಡ ಅಭಿಮಾನಿಗಳು ಅವರನ್ನು ಆರಾಧಿಸ್ತಿದ್ದಾರೆ, ಯಾಕಂದ್ರೆ ಅವರನ್ನ ಪ್ರೀತಿಸ್ತಾರೆ, ಅವರನ್ನ ಮೆಚ್ಚಿದ್ದಾರೆ. ಅದೇ ಇವತ್ತು ಈ ರೀತಿಯ ಮಾತುಗಳಿಗೆ ಮತ್ತೆ ಅಭಿಮಾನಿಗಳನ್ನ ತಂದು ನಿಲ್ಲಿಸಿದೆ.
ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ನಂಬರ್ ನೀಡಿದ ಸಿಬ್ಬಂದಿ. ಜೈಲಿನಲ್ಲಿ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 511 ನಂಬರ್ ಅನ್ನ ಬಳ್ಳಾರಿ ಜೈಲಧಿಕಾರಿಗಳು ದರ್ಶನ್ರಿಗೆ ಕೊಟ್ಟಿದ್ದಾರೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ 6106 ನಂಬರ್ ಇತ್ತು. ಇದೀಗ ಬಳ್ಳಾರಿ ಜೈಲಿನಲ್ಲಿ 511 ನಂಬರ್ ಅನ್ನ ಜೈಲಧಿಕಾರಿಗಳು ಕೊಟ್ಟಿದ್ದಾರೆ. ಈ ನಂಬರ್ ಇನ್ನೆಷ್ಟರ ಮಟ್ಟಿಗೆ ಟ್ರೆಂಡ್ ಆಗುತ್ತೋ ಕಾದು ನೋಡ್ಬೇಕಿದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಟ್ಟಂತಹ ಖೈದಿ ನಂಬರ್ ಅನ್ನ ಇಟ್ಕೊಂಡು ಅಭಿಮಾನಿಗಳು ಹೇಗೆಲ್ಲ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರು ಅದನ್ನ ನೋಡಿದ್ದೀವಿ. ಈಗ ನಂಬರ್ ಚೇಂಜ್ ಆಗಿದೆ. ಮತ್ತೆ ಏನ್ ಮಾಡ್ತಾರೋ ದರ್ಶನ್ ಅಭಿಮಾನಿಗಳು ಕಾದು ನೋಡ್ಬೇಕಿದೆ. ಆದರೆ ಅಭಿಮಾನ ಅಂತೂ ನಮ್ಮದು ಕಿಂಚಿತ್ತು ಕಮ್ಮಿ ಆಗಲ್ಲ ಅಂತ ಹೇಳಿ ಈಗಾಗಲೇ TV9 ಜೊತೆಗೆ ಅನೇಕ ಅಭಿಮಾನಿಗಳು ಮಾತನಾಡಬೇಕಿದ್ರೆ ಹೇಳಿದ್ರು. ಇದನ್ನಾದರೂ ದರ್ಶನ್ ಮನಸ್ಸಿನಲ್ಲಿ ಇಟ್ಕೊಬೇಕಿತ್ತು ಅಥವಾ ತಲೆಯಲ್ಲಿ ಇಟ್ಕೊಬೇಕಿತ್ತು. ತಮ್ಮ ಅಭಿಮಾನಿಗಳು ತಮ್ಮನ್ನು ಇಷ್ಟು ಫಾಲೋ ಮಾಡ್ತಿದ್ದಾರೆ, ಇಷ್ಟು ತಮ್ಮನ್ನು ಅನುಸರಿಸ್ತಿದ್ದಾರೆ, ತಾವು ಮಾಡುವಂತಹ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ನಾನು ಸರಿ ದಾರಿಯಲ್ಲಿ ನಡಿಬೇಕಿತ್ತು. ಗಜ ಆನೆ ನಡೆದಿದ್ದೇ ದಾರಿ ಅಂತಾರೆ. ಆದರೆ ಆನೆ ನಡೆದು ಎಲ್ಲೋ ಎಡವಿ ಇವಾಗ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಬರೀ ತೆರೆ ಮೇಲೆ ಮಾತ್ರ ನಾಯಕ ಅಲ್ಲ, ನಿಜ ಜೀವನದಲ್ಲೂ ನಾಯಕನಾಗಿರಬೇಕು ಅಂತ ಹೇಳಿ ದರ್ಶನ್ ಒಂದಷ್ಟು ತಮ್ಮ ಒಂದು ವ್ಯಕ್ತಿತ್ವದಲ್ಲಿನ ತಪ್ಪುಗಳನ್ನು ಸರಿಪಡಿಸ್ಕೊಂಡಿದ್ರೆ, ಗುಣಗಳನ್ನು ಸರಿಪಡಿಸಿಕೊಂಡಿದ್ದಿದ್ರೆ ಇವತ್ತು ದರ್ಶನ್ ಈ ಜಾಗದಲ್ಲಿ ನಿಲ್ಲಬೇಕಾದಂತಹ ಅನಿವಾರ್ಯತೆ ಇರ್ತಿರಲಿಲ್ಲ. ಅವರ ಒಂದಷ್ಟು ಕೋಪಿಷ್ಟ ಸ್ವಭಾವ ದರ್ಶನ್ರನ್ನ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ಹೌದು, ದರ್ಶನ್ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅದನ್ನು ಕೂಡ ನಾವು ಒಪ್ಕೊಂತೀವಿ. ಸಾಕಷ್ಟು ಸಹಾಯ ಮಾಡಿದ್ದಾರೆ. ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಒಂದಷ್ಟು ಮಂದಿಗೆ ನೆರವಾಗಿದ್ದಾರೆ, ಬದುಕನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಒಳ್ಳೆ ಗುಣ, ಅದೆಲ್ಲವನ್ನ ಕೂಡ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಅವರ ಒಂದಷ್ಟು ಗುಣಗಳಿದೆಯಲ್ಲ, ಅದನ್ನು ಯಾರೂ ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಬಿಹೇವಿಯರನ್ನು. ಯಾಕಂದರೆ ವೇದಿಕೆ ಕಾರ್ಯಕ್ರಮಗಳಲ್ಲೇ ಅವರು ತಮ್ಮ ನಾಲಿಗೆಯನ್ನು ಯಾವ ರೀತಿಯಾಗಿ ಹರಿಬಿಟ್ರು ಅನ್ನೋದನ್ನು ನೋಡಿದ್ದೀವಿ. ಇವತ್ತು ಇವಳಿರ್ತಾಳೆ, ನಾಳೆ ಅವಳಿರ್ತಾಳೆ. ಅವರು ಬಳಸುವಂತಹ ಪದಗಳು, ಮಾತನಾಡುವಂತಹ ರೀತಿ, ಇದೆಲ್ಲವೂ ಕೂಡ ದರ್ಶನ್ರ ಬಗ್ಗೆ ಒಂದಷ್ಟು ಕೋಪ ಬರೋದಕ್ಕೆ, ಆಕ್ರೋಶ ವ್ಯಕ್ತವಾಗೋದಕ್ಕೂ ಕೂಡ ಕಾರಣ ಆಗಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಬಳ್ಳಾರಿಯಲ್ಲಿ ಜೈಲಧಿಕಾರಿಗಳು ದರ್ಶನ್ರಿಗೆ ವಿಚಾರಣಾಧೀನ ಖೈದಿ ನಂಬರ್ ಅನ್ನು ಕೊಟ್ಟಿದ್ದಾರೆ 511. ಪರಪ್ಪನ ಅಗ್ರಹಾರದಲ್ಲಿನ ಖೈದಿ ನಂಬರ್ ಚೇಂಜ್ ಆಗಿದೆ. ಈ ಹಿಂದೆಯೂ ಕೂಡ ನಾವು ನೋಡಿದ್ವಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಂಬರ್ ಕೊಟ್ಟಾಗ ಹೇಗೆಲ್ಲ ಟ್ರೆಂಡ್ ಸೃಷ್ಟಿಯಾಗಿತ್ತು ಅಂತ. ಈಗ ಏನಾಗಬಹುದು ಅಂತ ಮಧುಶ್ರೀ, ಏನು ದರ್ಶನ್ ಈಗಷ್ಟೇ ಏನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತದ್ದು. ಈ ಒಂದು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳು ಈಗಾಗಲೇ ಮುಗಿದಿರುವಂತದ್ದು. ಮುಖ್ಯವಾಗಿ ಅವರ ಹೆಸರು ನಮೂದಿಸುವುದರ ಜೊತೆಗೆ ಇವರ ಖೈದಿ ನಂಬರ್ ಕೂಡ ಈಗಾಗಲೇ ನೀಡಿರುವಂತದ್ದು. ಈ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಖೈದಿ ನಂಬರ್ ಬದಲಾಗಿ ಈಗ ಯಾವುದೇ ಜೈಲಿಗಳಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರೊಸೀಜರ್ ಪ್ರಕಾರ ಅಲ್ಲಿ ಒಂದು ನಂಬರ್ ಅನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಈಗ ಬಳ್ಳಾರಿ ಜೈಲಿಗೆ ಎಂಟ್ರಿ ಆದಂತಹ ದರ್ಶನ್ ಅವರ ಖೈದಿ ನಂಬರ್ ಬದಲಾಗಿರುವಂತದ್ದು. 511 ಖೈದಿ ನಂಬರ್ ನ ಕೊಟ್ಟಿರುವಂತದ್ದು. ಈ ಒಂದು ಏನು ಖೈದಿ ನಂಬರ್ ಕೊಟ್ಟಿರುವಂತಹ ಬಗ್ಗೆ ಈಗಾಗಲೇ ಉತ್ತರ ವಲಯ ಬಂದಿಖಾನಿ ಉತ್ತರ ವಲಯ DGP ಆಗಿರುವಂತಹ TP ಶೇಷ ಅವರು ಕೂಡ TV9 ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸಹಜವಾಗಿ ಯಾವುದೇ ಜೈಲುಗಳಿಗೆ ಖೈದಿಗಳನ್ನ ಕರೆತಂದಂತಹ ಸಂದರ್ಭದಲ್ಲಿ ಅಲ್ಲಿನ ಜೈಲುಗಳಲ್ಲಿ ಏನು ರೆಕಾರ್ಡ್ಸ್ ಗಳನ್ನ ಮೇಂಟೈನ್ ಮಾಡ್ತಾರೆ, ಅದರ ಅನ್ವಯ ಖೈದಿಗಳ ನಂಬರ್ ಅನ್ನ, ವಿಚಾರಣಾಧೀನ ಖೈದಿಗಳ ನಂಬರ್ ನ ಹಂಚಿಕೆ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಸದ್ಯ ಈಗ ಈ ಒಂದು ದರ್ಶನ್ ಅವರ ಖೈದಿ ನಂಬರ್ ಕೂಡ ಈಗಾಗಲೇ ಬದಲಾಗಿರುವಂತದ್ದು. ವಿಚಾರಣಾಧೀನ ಖೈದಿ ಸಂಖ್ಯೆ 511 ಅಂತೇಳಿ ಈಗಾಗಲೇ ರೆಕಾರ್ಡ್ಸ್ ಬುಕ್ಗಳಲ್ಲಿ ದಾಖಲು ಮಾಡ್ಕೊಂಡಿರುವಂತದ್ದು. ಮಧುಶ್ರೀ, ಓಕೆ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಎಲ್ಲ ರೀತಿಯ ಪ್ರೊಸೀಜರ್ಗಳು ಕೂಡ ನಡೀತಾ ಇದೆ. ಆ ಪ್ರಕ್ರಿಯೆ ಆದಮೇಲೆ ನಟ ದರ್ಶನ್ರಿಗೆ ಸಂಬಂಧಪಟ್ಟಂತೆ ಏನು ವ್ಯವಸ್ಥೆಯನ್ನು ಮಾಡಲಾಗಿದೆಯೋ, ಯಾವ ಸೆಲ್ನಲ್ಲಿ ಇಡಬೇಕೋ, ಬ್ಯಾರಕ್ನಲ್ಲಿ ಇಡಬೇಕೋ ಅದ್ರ ಬಗ್ಗೆಯೂ ಕೂಡ ನಿರ್ಧಾರ ಆಗುತ್ತೆ. ಜೈಲಿನ ಮೆನು ಪ್ರಕಾರ ಅವರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ. ಯಾವುದೇ ರೀತಿಯ ಚೇಂಜಸ್ಸನ್ನು ನಟ ಅನ್ನೋ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮಾಡಲಾಗುವುದಿಲ್ಲ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಖಡಕ್ ಆಗಿ ಹೇಳಿದ್ದಾರೆ. ಸುಲ್ತಾನ್ಗೆ
ಬಳ್ಳಾರಿಯಲ್ಲಿ ನಿನ್ನೆಯಿಂದನೂ ಒಂದು ಹಬ್ಬದ ವಾತಾವರಣ ಇದೆ. ಡಿ ಬಾಸ್ ಅಭಿಮಾನಿ ಬಳಗ ಎಲ್ಲವೂ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಜಮಾಯಿಸಿದ್ದಾರೆ. ನಿನ್ನೆಯಿಂದ ಕಾಯ್ತಾ ಇದ್ವಿ, ಬೆಳಿಗ್ಗೆಯಿಂದ ಕಾಯ್ತಾ ಇದ್ವಿ, ಈಗಲೂ ಕಾಯ್ತಾ ಇದ್ವಿ. ಅವ್ರು ನೋಡೋವಂಥ ಭಾಳ ಖುಷಿಯಿಂದ ಕಾಯ್ತಾ ಇದ್ವಿ. ಅವ್ರನ್ನ ಯಾವ ಸ್ಥಿತಿಯಲ್ಲಿ ನೋಡ್ತಿದ್ವಿ ಅಂತ ಒಂದು ಬೇಜಾರಿತ್ತು. ಆದ್ರೂ ಅವರ ಒಂದು ಮುಖ ಕಾಣುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಅದನ್ನು ತೋರಿಸದೆ ಒಂದು ನಿರಾಸೆ ಆಗಿದೆ. ಅದು ತುಂಬ ಬೇಜಾರಾಗಿದೆ. ಆದ್ರೂ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೂ ಇದೇ ರೀತಿಯಾದ ಅಭಿಮಾನಿಗಳ ಬಳಗಳನ್ನು ನಮ್ಮ ರಾಜ್ಯದಲ್ಲಿ ಯಾರು ಹೊಂದಿದ್ದಾರೆ ಅದು ಡಿ ಬಾಸ್ ಅಂತ ಮಾತ್ರ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ನಮ್ಮ ಬಾಸ್ನ ನೋಡ್ಬೇಕಂತ ಭಾಳ ಖುಷಿಯಿಂದ ಬಂದಿದ್ದೀವಿ ಸರ್. ನಾವು ಅಲ್ಲಿ ಕತ್ಮೇನಳ್ಳಿಯಿಂದ ಬಳ್ಳಾರಿ ಸಿಟಿಲಿಂದ 15 ಕಿಲೋಮೀಟರ್ಲಿಂದ ಫಾಲೋ ಮಾಡ್ಕೊಂತ ಬಂದೀವಿ. ನಮ್ಮ ಬಾಸ್ ಕಾಂತಾರ ಅಂತಂದು ಕಾಣಲೇ ಇಲ್ಲ. ಇಲ್ಲಿ ಬಂದ ಮೇಲೆ ಕೂಡ ಕಾಣಲಿಲ್ಲ, ಒಳಗಡೆ ಕರ್ಕೊಂಡ್ರೆ. ಆದರೆ ನಮ್ಮ ಬಾಸ್ ಇಲ್ಲಿ ಬಂದಿರೋಕ್ಕೆ ಬಹಳ ಸಂತೋಷ ಆಗಿದೆ. ಯಾಕಂದರೆ ಹಳ್ಳಿಯಿಂದ ಬಂದಿರೋದು ನಾವೆಲ್ಲ. ಪ್ರತಿಯೊಂದು ಸಲ ನಾವು ಅಭಿಮಾನಿ ನಮ್ಮ ಸಾರುಗಳನ್ನ ನೋಡ್ಬೇಕಂತಂದು ಭಾಳ ಆಸೆ ಇತ್ತು ನಮ್ಮ ಅಣ್ಣನ. ಆದರೆ ಕಾಣಲಿಲ್ಲ. ಅದೇ ಬೇಜಾರಾಯ್ತು ಸರ್ ನಮಗೆ. ನಮಗೆ ನೋಡ್ಬೇಕಂತ ಆಸೆಯಿಂದ ಬಂದಿದ್ದೀವಿ. ಆದರೆ ಇದರ ಪೊಲೀಸ್ ಕಂಟ್ರೋಲಿಂದ ನಮಗೆ ನೋಡೋಕೆ ನಿರಾಸೆ ಆಯಿತು. ಆದರೆ ನೋಡೋಕೆ ಆಗೋದಿಲ್ಲ. ನೋಡ್ಬೇಕಂತ ಭಾಳ ಆತುರದಿಂದ ಕಾಯ್ತಿದ್ದೀವಿ. ಇನ್ನು ಮೇಲೆ ನಮಗೆ ನಿರಾಸೆ ಆಯ್ತು. ಇದು ಬೇಜಾರಾಗುತ್ತೆ ಸರ್ ನಮಗೆ. ನಾವೊಂದು ಅಭಿಮಾನಿ ಆದ ಇದರಿಂದ ನಾವು ಭಾಳ ಬೇಸರದಲ್ಲಿದ್ದೀವಿ ಸರ್. ಬಾಸ್ ನೋಡೋಕೆ ಬೇರೆ ಥರ ನಾವು ಇಷ್ಟಪಡ್ತಿದ್ವಿ. ಆದರೆ ಆರಾಮಾಗಿ ಬರಲಿ ಸರ್. ಹೊರಗೆ ಆನೆ ನಡೆದಿದ್ದ ದಾರಿ ಸರ್, ಬರ್ತಾರೆ ಆರಾಮಾಗಿ ನೋಡ್ತಾರೆ. ಅಣ್ಣ, ನಾನೊಬ್ಬ ಯಶ್ವನಾಗಿ ಡೈರೆಕ್ಟ್ ಯಶ್ವನಾಗಿ ಹೇಳ್ತಿದ್ದೀನಿ. ಸೊ ದರ್ಶನ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತುಂಬ ಇದೆ ಅವ್ರ ಮೇಲೂ. ಯಾಕಂದರೆ ಅವರೊಬ್ಬ ಕನ್ನಡ ಇಂಡಸ್ಟ್ರಿ ಒಳ್ಳೆ ಆ್ಯಕ್ಟರ್ ಅಂತ ಹೇಳ್ಬೋದು. ಬಟ್ ಅವರು ಈ ಥರ ಮಾಡಿದ್ದಾರೆ ಅಂತೇಳಿ ನನಗೆ ಸಹಜವಾಗಿ ನಂಬಕ್ಕಾಗ್ತಿಲ್ಲ. ಬಟ್ ಆದಷ್ಟು ಬೇಗ ಮೈಸೂರು ಚಾಮುಂಡೇಶ್ವರಿ ತಾಯಿ, ಬಳ್ಳಾರಿ ಕನಕ ದುರ್ಗಮ್ಮ ಆಶೀರ್ವಾದದಿಂದ ಬೇಗ ಬರಲಿ ಅಂತೇಳಿ ನಾನು ಇದು ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಗೆ ಎಲ್ಲ ನೋಡ್ಬೇಕಂತಲೇ ಬಂದಿರೋದು ಎಲ್ಲ ಸ್ಟೂಡೆಂಟ್ಸು. ಅದಕ್ಕಾಗಿ ಬಾಸ್ ಎಲ್ಲ ಒಳಗಡೆ ಹೋಗಿದ್ದಾರೆ. ನಮ್ಮ ಬಾಸಿಗೆ ಪರ್ದೆ ಗಿರ್ದೆ ಹಾಕೊಂಡೆಲ್ಲ ಕರ್ಕೊಂಬಂದಾಗಿದ್ರೆ ತುಂಬ ನೋವಾಗಿದೆ ಸರ್. ನಮಗೆ ಕೂಡ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ. ತುಂಬ ನೋವಾಗಿದೆ. ಬಾಸ್ ಎಲ್ಲಿದ್ರು ರಾಜನೇ. ಎಲ್ಲ ಬಳ್ಳಾರಿಯನ್ನು ಕರ್ಕೊಂಡು ಹೋಗ್ರಿ, ಬೆಂಗಳೂರನ್ನ ಕರ್ಕೊಂಡು ಹೋಗ್ರಿ. ಬಾಸ್ ಎಲ್ಲನೇ ಇರಲಿ, ರಾಜನೇ. ಯಾವತ್ತೂ ಅವರು ಕ್ರೇಜ್ ಕಮ್ಮಿ ಆಗಲ್ಲ. ಮುಂದೇನು ಕ್ರೇಜ್ ಇರುತ್ತೆ, ಇವತ್ತು ಕ್ರೇಜ್ ಇದೆ. ಜೈ ಡಿ ಬಾಸ್. ಭಾಳ ಖುಷಿ ವಿಚಾರ ಸರ್. ಯಾಕೆಂದ್ರೆ ನಾವು ಕೂಡ ದರ್ಶನ್ ಅವರು ದೊಡ್ಡ ಅಭಿಮಾನಿ. ಆದರೆ ನಾವು ಸಿನಿಮಾಗಳಿಂದ ಕೆಲವೊಂದು ಭಾಳಷ್ಟು ಕಲ್ತಿದ್ದೀವಿ ನಾವು. ಒಳ್ಳೆ ಅವ್ರು ಮತ್ತೆ ದಾನ ಧರ್ಮ, ಕೆಲವೊಂದು ಸಹಾಯ ವಿಚಾರಗಳಲ್ಲಿ, ಕೆಲವೊಂದು ಆಶ್ರಮ, ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಇಂಥ ದೊಡ್ಡ ಸಹಾಯ ಮಾಡೋಂಥವ್ರು, ಜನಗಳಿಗೆ ಕಷ್ಟದಲ್ಲಿರೋಂಥವ್ರಿಗೆ ಇಂಥ ವಿಚಾರದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಅದು ಏನು ಒಂದು ಇದಿದೆ, ಕಳಂಕ ಇದೆ, ಅದರಿಂದ ಮುಕ್ತರಾಗಿ ಬರಬೇಕನ್ನೋದನ್ನು ನಾವು ಆಶಿಸ್ತಾ ಇದ್ದೀವಿ ಸರ್. ಸರ್, ನಮ್ಮದು ಬಂದು ಇಲ್ಲಿ ಬಳ್ಳಾರಿಯಿಂದ 30 ಕಿಲೋಮೀಟರು ಹಳ್ಳಿ. ನಿನ್ನೆ ಸಾಯಂಕಾಲವರೆಗೂ ಇಲ್ಲೇ ವೇಟ್ ಮಾಡಿದ್ವಿ ಸರ್, ಬಾಸ್ ನೋಡ್ಬೇಕಂತ ಕುತೂಹಲದಿಂದ ಕಾಯ್ತಿದ್ವಿ ಇಲ್ಲೇ. ಆದರೂ ನಿನ್ನೆ ಬರಲಿಲ್ಲ ಬಾಸು. ಇವತ್ತು ಬರ್ತಾರೆ ಅಂತೇಳಿ ಬೆಳಗ್ಗೆ 6 ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ವಿ. ಆದರೂ ಬಾಸ್ ಅವರಿಗೆ ಪದರೆ ಹಾಕ್ಕೊಂಡು ಒಳಗೆ ಕರ್ಕೊಂಡು ಹೋದ್ರು. ನೋಡೋಕ್ಕಾಗಲಿಲ್ಲ. ಮನಸ್ಸಿಗೆ ತುಂಬ ಬೇಜಾರಾಯಿತು. ನಾವು ಅವರ ಅಪ್ಪಟ ಅಭಿಮಾನಿ. ಕರಿಯ ಫಿಲಿಮ್ ಬಂದಾಗ್ಲಿಂದ ಅವರ ಅಪ್ಪಟ ಅಭಿಮಾನಿ. ಈಗಲೂ ಅವರು ಯಾವುದೇ ಒಂದು ಫಿಲಿಮ್ ಬಂದರೂ ಕೂಡ ನಾವು ಪಕ್ಕ ಅವ್ರ ಫಿಲಿಮನ್ನೇ, ಅವರು ಬಾಸ್ ಅಭಿಮಾನಿಗಳೇ. ಯಾಕಂತಂದರೆ ಅವರು ಮಾಡೋವಂಥ ಕೆಲಸ ಕಾರ್ಯಗಳು ತುಂಬ ಎಲ್ಲರಿಗೂ ಜನ ಮೆಚ್ಚಿದ ನಾಯಕ ಅವರು ಸಾಟಿ ಈಗ ಯಾರೂ ಇಲ್ಲ. ಅಂಥದ್ರಲ್ಲಿ ಈಗ ಬಾಸನ್ನು ನಾವು ಮಿಸ್ ಮಾಡ್ಕೊತಿದ್ದೀವಿ. ಮತ್ತು ನೆಕ್ಸ್ಟ್ ಅವರು ಎಲ್ಲೇ ಹೊರಗಡೆ ಬಂದರೂ ಕೂಡ ಅವ್ರನ್ನ ಮತ್ತೆ ರಾಜ ಗಂಭೀರದಲ್ಲಿ ಅದೇ ಥರನೇ ಮೆರೆಸ್ತೀವಿ ಹೊರತು ಅವ್ರಿಗೆ ಕ್ರೇಜ್ ಅಂತೂ ಕಡಿಮೆ ಆಗೋದಿಲ್ಲ. ಬಾಸ್ ಯಾವತ್ತಿದ್ರು ಡಿ ಬಾಸ್ನೇ ಸರ್. ರಾಜ ಎಲ್ಲಿದ್ರು ರಾಜನೇ. ಅವ್ರ ಕ್ರೇಜ್ ಅಂತೂ ಯಾವತ್ತೂ ಕಡಿಮೆ ಆಗಲ್ಲ. ಡಿ ಬಾಸ್ ಅಂದರೆ ಡಿ ಬಾಸ್.